ಕಥೆಯನ್ನು ಆರಂಭಿಸುವ ಮೊದಲು ನಿಮ್ಮಲ್ಲೊಂದು ಪ್ರಶ್ನೆ. ಈ ಸಂತೋಷ ಅನ್ನೋದು ಎಲ್ಲಿ, ಹೇಗೆ, ಯಾವಾಗ ಸಿಗುತ್ತೆ ಅನ್ನೋದೇ ನನ್ನ ಪ್ರಶ್ನೆ. ಹಾಗಿದೆ, ಈ ಸಂತೋಷ ಅನ್ನೋದು ವೆಚ್ಚದಾಯಕ ಬಟ್ಟೆಗಳನ್ನು ಕೊಳ್ಳೋದ್ರಲ್ಲಿ ಇದೆಯಾ, ದುಬಾರಿ ಕಾರುಗಳನ್ನು ಬಳಸೋದ್ರಲ್ಲಿ ಇದೆಯಾ, ಅಥವಾ ಐಷಾರಾಮಿ ಲಕ್ಷ ಲಕ್ಷ ಸಂಪಾದನೆ ಮಾಡುವ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸೋದ್ರಲ್ಲಿ ಇದೆಯಾ, ಅಥವಾ ಕಂಡವರ ಬಗ್ಗೆ ಟೀಕೆಯುಕ್ತವಾದಂಥ ಮಾತುಗಳನ್ನು ಆಡ್ತಾ ಅವರನ್ನು ಅಪಹಾಸ್ಯ ಮಾಡೋದ್ರಲ್ಲಿ ಈ ಸಂತೋಷ ಇದೆಯಾ? ಯಾವುದರಲ್ಲಿ ಸಂತೋಷ ಇದೆ? ನೀವೇ ನಿಮ್ಮಲ್ಲಿ ಪ್ರಶ್ನಿಸ್ಕೊಳ್ಳಿ. ಸಂತೋಷ ಅನ್ನೋದು ನಮ್ಮೊಳಗೆ ಇದೆ ಅನ್ನೋದನ್ನು ಒಪ್ಕೊಳ್ತೀರಾ? ಹಾಗಿದ್ರೆ ನನ್ನ ಕಥೆಯನ್ನು ಕೇಳಲಿಕ್ಕೆ ಬನ್ನಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ಗುರುರಾಜ್ ಕರ್ಜಗಿ ಅವರ ಅನುಭವದ ಮಾತು. ಅವರು ಸಂಶೋಧನೆ ಮುಗಿಸಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದಂಥ ಕಾಲ. ಆಗ ಒಂದು ದೊಡ್ಡ ಕೆಮಿಕಲ್ಸ್ ಕಂಪನಿಯಲ್ಲಿ ಉದ್ಯೋಗಕ್ಕೆ ಸಂದರ್ಶನದ ಕರೆ ಬಂತಂತೆ. ಸಂದರ್ಶನ ಇರೋದು ಗೋವಾದಲ್ಲಿ. ಕೆಲಸಕ್ಕೆ ಹೋಗುವ ವಿಚಾರ ಇಲ್ಲದಿದ್ದರೂ ಕೂಡ ಗೋವಾ ನೋಡುವ ಸ್ಥಳದಿಂದ ಸಂದರ್ಶನಕ್ಕೆ ಹೋಗಿದ್ದಂತೆ. ಅಲ್ಲಿ ಹೋದಾಗ ಇವರ ಸಹಪಾಠಿ ವೆಂಕಟೇಶ್ ಕೂಡ ಬಂದಿದ್ದರು. ಸಂದರ್ಶನವಿದ್ದದ್ದು ಗುಣಮಟ್ಟ ನಿಯಂತ್ರಕನ ಹುದ್ದೆಗೆ. ಸಂದರ್ಶನ ಚೆನ್ನಾಗಿ ಆಯಿತು. ಸಾಯಂಕಾಲವೇ ಕಂಪನಿಯವರು ಕೂಡ ತೀರ್ಮಾನ ತಿಳಿಸಿದ್ರು. ಅಲ್ಲಿ ಕರ್ಜಿಗಿಯವರೇ ಆಯ್ಕೆಯಾಗಿದ್ದರು ಕೂಡ, ಆದರೆ ಕೆಲಸವನ್ನು ಸೇರಿಕೊಳ್ಳುವುದಿಲ್ಲ ಅಂತ ಹೇಳಿ ತಿಳಿಸಿದರು. ತದನಂತರದಲ್ಲಿ 2ನೇ ಸ್ಥಾನದಲ್ಲಿದ್ದ ವೆಂಕಟೇಶ್ ಅವರಿಗೆ ಕೆಲಸ ದೊರಕಿತು. ಅವರಂತೂ ತುಂಬ ಹರ್ಷಪಟ್ಟರಂತೆ. ವರ್ಷಗಳು ಉರುಳುತ್ತಾ ಇದ್ದರು. ಇವರು ಅದೇ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದರು. ವೆಂಕಟೇಶ್ರವರು ಕೂಡ ಕಂಪನಿಯಲ್ಲಿ ತುಂಬ ವೇಗವಾಗಿ ಬೆಳೆದಿದ್ದರು. ಅವರ ಸ್ಥಾನದಲ್ಲೂ ಕೂಡ ಹೆಚ್ಚಳವಾಗಿತ್ತು. 10 ವರ್ಷಗಳಲ್ಲಿ ಉಪಾಧ್ಯಕ್ಷ ಪದವಿಗೆ ಕೂಡ ಬಂದುಬಿಟ್ಟಿದ್ದರು. ವೆಂಕಟೇಶ್ ಬೆಂಗಳೂರಿಗೆ ಬಂದಾಗಲೆಲ್ಲ ಕರ್ಜಗಿ ಅವರನ್ನು ಕಾಣ್ತಾ ಇದ್ದರು. ಅವರಂತೂ ಆಗ ತುಂಬ ಒತ್ತಡದಲ್ಲಿ ಇರ್ತಾ ಇದ್ದಂತೆ. ತುಂಬ ದಪ್ಪಗಾಗಿದ್ದರೂ ಕೂಡ ಕಣ್ಣುಗಳ ಹತ್ತಿರ ಕಪ್ಪು ಛಾಯೆ ಬಂದಿತ್ತು. ಯಾವುದೋ ಮಾತ್ರೆಗಳನ್ನು ನುಂಗ್ತಾ ಇದ್ದರು. ಅವರು ಊರಿನಲ್ಲಿರೋದೇ ತುಂಬ ಕಮ್ಮಿಯಾಗಿದ್ದರಿಂದ ಹೆಂಡತಿ ಮಕ್ಕಳೊಡನೆ ಹೆಚ್ಚು ಹೊತ್ತು ಕಳೆಯೋದಕ್ಕೆ ಆಗ್ತಾ ಇರಲಿಲ್ಲ. ಇದರಿಂದ ಮನೆಯಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಆಗ್ತಾ ಇರ್ಬೋದು. ಮನೆಗೆ ಫೋನ್ ಮಾಡಿದಾಗಲೆಲ್ಲ ಕೂಡ ಕಲಹದೊಂದಿಗೆ ಕೊನೆಗೊಳ್ತಾ ಇದ್ದು ಅವರ ಕರೆ. ಒಂದಿನ ಹೀಗೆ ಕರ್ಜಿಗಿಯವರು ವೆಂಕಟೇಶ್ರವ್ರ ಜೊತೆ ಮಾತನಾಡ್ತಾ ಕೊಳ್ತಾ ಇದ್ದರು. ಆಗ ವೆಂಕಟೇಶ್ರವರು ಕೇಳಿದ್ರಂತೆ, ಪ್ರಾಮಾಣಿಕವಾಗಿ ಹೇಳು, ಅಂದು ನೀನು ಕಂಪನಿಯ ಕೆಲಸವನ್ನು ಬೇಡ ಅಂತ ಹೇಳಿ ಈ ಮೇಷ್ಟ್ರ ಕೆಲಸದಲ್ಲಿ ಉಳಿದದ್ದು ತಪ್ಪು ಅಂತ ನಿನಗೆ ಅನ್ನಿಸೋದಿಲ್ವಾ? ಯಾಕೆ ಹಾಗೆ ಕೇಳ್ತಿ ಅಂತ ಹೇಳಿ ಮಾನೇಲಿ ಕರ್ಜಿಗಿಯವರು ಕೇಳಿದ್ರಂತೆ. ನನಗೀಗ 10,000 ಸಂಬಳ ಬರ್ತಾ ಇದೆ ಅಂತ ಸಂಭ್ರಮದಿಂದ ಹೇಳಿದ್ರಂತೆ. ಅವರು ನಕ್ಕದಂತೆ, ನನಗೆಷ್ಟು ಗೊತ್ತೇ, ತಿಂಗಳಿಗೆ 1,00,000 ರೂಪಾಯಿ. ನಾನು ವಿಮಾನದಲ್ಲಿ ಪ್ರಯಾಣ ಮಾಡಿದಾಗ ಬಿಸ್ನೆಸ್ ಕ್ಲಾಸ್ನಲ್ಲೇ ಹೋಗ್ತೇನೆ. ನಾನು ಉಳಿಯೋದು ಕೇವಲ ಪಂಚತಾರ ಹೋಟೆಲ್ಗಳಲ್ಲಿ. ನಾನು ನನ್ನ ಕೈವಸ್ತ್ರ ಒಗೆಯಲು ಕೊಟ್ಟು ಅದಕ್ಕೆ ಹಣವನ್ನು ಕಂಪನಿಯೇ ಕೊಡ್ತದೆ. ಸುಮಾರು ದೇಶಗಳನ್ನು ಕಂಪನಿಯ ಖರ್ಚಿನಲ್ಲಿ ಸುತ್ತಾಡ್ತಾ ಇದ್ದೀನಿ. ನಿನಗೆ ಗೊತ್ತು, ಈ ಕೆಲಸ ನಿನಗೇ ಸಿಕ್ಕಿದ್ದು. ನೀನು ಬೇಡವೆಂದ ಮೇಲೆ ನನಗೆ ದೊರೆತಿದ್ದು. ಯಾವಾಗಲಾದರೂ ನಿನಗೆ ತಪ್ಪು ತೀರ್ಮಾನ ತೆಗೆದುಕೊಂಡೆ ಅಂತ ಅನ್ನಿಸಿರ್ಬೇಕಲ್ಲ ಅಂತ ಕೇಳಿದ್ರಂತೆ. ಆಗ ಕರ್ಜಿಗಿಯವರು, ವೆಂಕಟೇಶ, ನಾವಿಬ್ಬರು ಬೇರೆ ಬೇರೆ ದಾರಿ ತುಳಿದು ನಡೆದು 16 ವರ್ಷಗಳೇ ಕಳೆದಿವೆ. 16 ಭೇಟಿ ಆಗಿ ತಗಲು ಕೂಡ ಪ್ರತಿ ಬಾರಿ ಗೊಣಕೊಂಡವರು ಯಾರು? ನೀನೇ ತಾನೆ. ಅಯ್ಯೋ, ಕೆಲಸದ ಒತ್ತಡ ಹೆಚ್ಚು, ಸರ್ಕಾರಿ ಆಜ್ಞೆಗಳಿಂದ ಪಾರಾಗೋದು ಹೇಗೆ, ಕಂಪನಿಯ ಮಾಲೀಕರು ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡ್ತಾರೆ ಅಂದಿದ್ದು ನೀನೇ ಅಲ್ವೇ? ನಿನಗೀಗ ರಕ್ತದೊತ್ತಡ ಬಂದಿದೆ, ಕುಡಿತದ ಅಭ್ಯಾಸವಾಗಿದೆ, ಮನೆ ಊಟದ ಮೇಲೆ ಮನೆ ಪ್ರೀತಿಯ ರುಚಿ ಎಲ್ಲವೂ ಕೂಡ ತಪ್ಪಿ ಹೋಗಿದೆ. ನಾನು ಒಮ್ಮೆಯಾದರೂ ಗೊಣಗಿದ್ದು ಕೇಳಿದೀಯಾ? ಸಣ್ಣ ವಯಸ್ಸಿನ ಮಕ್ಕಳೊಂದಿಗೆ ಬದುಕಿ ನನ್ನ ವಯಸ್ಸೇ ಮರೆತು ಹೋಗಿ ನಾನು ತಾರುಣ್ಯದಲ್ಲಿ ಉಳಿದುಬಿಟ್ಟಿದ್ದೇನೆ. ಮನೆ ಮಂದಿಯೊಂದಿಗೆ ಸಂತೋಷವಾಗಿದ್ದೇನೆ. ನಿನ್ನ 1,00,000 ರೂಪಾಯಿಗೆ ಈ ಸಂತೋಷವನ್ನು ನಾನು ಮಾರಿಕೊಳ್ಳಲಾರೆ ಅಂತ ಹೇಳಿ
ಹೇಳಿದಂತೆ. ಆಗ ಅವರ ಸ್ನೇಹಿತರು ಇವರ ಕೈಯನ್ನು ಹಿಡಿದು ನಿನ್ನ ತೀರ್ಮಾನವೇ ಸರಿ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ರಂತೆ. ಆತ್ಮೀಯರೇ, ಈ ಕತೆ ಎಷ್ಟು ಅರ್ಥಪೂರ್ಣ ನೋಡಿ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಬೆಲೆ ಉಂಟು. ಯಾವುದು ಕೂಡ ಪೊಕ್ಕಟೆಯಾಗಿ ಬರುವುದಿಲ್ಲ. ಹಣದ ಬೆನ್ನೆತ್ತಿ ಹೊರಟರೆ ಅದಕ್ಕೊಂದು ಬೆಲೆ ಅವಶ್ಯವಾಗಿ ನಾವು ತೆರಲೇಬೇಕು. ಆದರೆ ಆ ಬೆಲೆ ಸಂತೋಷ, ತೃಪ್ತಿ, ಮನೆಯೊಂದಿಗಿನ ಪ್ರೇಮವಾಗಿರದೆ ಇಲ್ಲಿ ಅನ್ನೋದೇ ನಮ್ಮ ಆಶಯವಾಗಿರಬೇಕು. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ನಿಮಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.